ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮುದ್ದಹನುಮೇಗೌಡ ಅವರ ಭೇಟಿ ಕೇವಲ ಸೌಜನ್ಯದ ಭೇಟಿಯಷ್ಟೇ. ಅವರು ಕ್ಯಾಂಡಿಡೇಟ್ ಆಗಿರುವುದರಿಂದ ಸಪೋರ್ಟ್ ಕೇಳಿದ್ದಾರೆ, ಬೇರೆ ಅರ್ಥ ಕಲ್ಪಿಸುವುದು ಬೇಡ ಅಂತ ಹೇಳಿ ಬಿಜೆಪಿ ಮುಖಂಡ ಮಾಧುಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಹಳೆಯ ಸ್ನೇಹಿತರು, ಒಟ್ಟಿಗೆ ಶಾಸಕರಾಗಿದ್ದವರು, ಸೌಜನ್ಯಯುತವಾಗಿ ಭೇಟಿ ಮಾಡಿ ಬೆಂಬಲ ಕೇಳಿದ್ದಾರೆ. ಬೇರೆ ಪಕ್ಷದವರಿಗೆ ಸಪೋರ್ಟ್ ಮಾಡೋಕ್ಕಾಗತ್ತಾ ಅಂತ ಹೇಳಿ ಚಿಕ್ಕನಾಯಕನಹಳ್ಳಿಯಲ್ಲಿ ಜೆಸಿ ಮಾಧುಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾಧುಸ್ವಾಮಿ ಹಾಗೆ ಮುದ್ದಹನುಮೇಗೌಡ ಅವರ ಭೇಟಿ ಯಾಕೆ ಕುತೂಹಲವನ್ನ ಮೂಡಿಸಿತು ಅಂದ್ರೆ, ವಿ ಸೋಮಣ್ಣ ಅವರು ಕ್ಯಾಂಡಿಡೇಟ್ ಆಗಿರುವುದಕ್ಕೆ ಮಾಧುಸ್ವಾಮಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನೂ ಕೂಡ ಅವರಿಬ್ಬರ ನಡುವಿನ ಅಸಮಾಧಾನ ಸರಿ ಹೋಗಿಲ್ಲ. ಇದರ ಮಧ್ಯೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮುದ್ದಹನುಮೇಗೌಡ ಅವರು ಭೇಟಿ ಕೊಟ್ಟಿದ್ದು ಕುತೂಹಲವನ್ನ ಕೆರಳಿಸಿತ್ತು. ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರು ಇಬ್ಬರು ಭಾಳ ಹಳೆಯ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಏನೋ ಸ್ನೇಹಿತರು ಅಂತ ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು, ಚರ್ಚೆ ಮಾಡೋದು, ಮಾಧ್ಯಮಗಳೆಲ್ಲ ಸುದ್ದಿ ಮಾಡೋದು ಏನು ಅಷ್ಟೊಂದು ಮಹತ್ವದ ವಿಷಯ ಅಲ್ಲ ಅಂತೇಳಿ ಸೌಜನ್ಯದ ಭೇಟಿ ಮಾಡಿದ್ದಾರೆ. ನಾನು ಸೌಜನ್ಯವಾಗಿ ಮಾತಾಡಿ ಅವ್ರ ಜೊತೆ ಕಳಿಸಿದ್ದೀನಿ. ಸರ್, ಮುದ್ದಹನುಮೇಗೌಡರು ಕಾಂಗ್ರೆಸ್ ಪಾರ್ಟಿಗೆ ಈಗ ಏನಾದರೂ ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು ಸರ್? ಕ್ಯಾಂಡಿಡೇಟ್ ಆಗಿ ಬಂದವರು ಇನ್ನೂ ಕಡಲೆಪುರಿ ತಿಂದು ಹೋಗಿ ಬರ್ತಾರೆ, ಸಪೋರ್ಟ್ ಕೇಳ್ತಾರೆ. ಅವ್ರು ಕೇಳಿದ್ದಾರೆ. ಬಟ್ ನಾವೆಂಗೆ ಬೇರೆ ಪಕ್ಷದಾಗಿರೋರು ಏನಾದ್ರು ಮಾತು ಕೊಡ್ಲಿಕ್ಕಾಗತ್ತಾ, ಅದೆಲ್ಲ ಚರ್ಚೆ ಮಾಡಿಲ್ಲ ನಾವು. ಬೇರೆ ಪಕ್ಷದವರಿಗೆ ಸಪೋರ್ಟ್ ಮಾಡೋಕ್ಕಾಗತ್ತಾ ಅಂತ ಕೇಳಿದಂತಹ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಇನ್ನೂ ಕೂಡ ವಿ ಸೋಮಣ್ಣ ಅವರು ತುಮಕೂರಿನಲ್ಲಿ ಬಿಜೆಪಿಯ ಅಭ್ಯರ್ಥಿ, ಅವರ ಪರವಾಗಿ ಪ್ರಚಾರದ ಅಖಾಡಕ್ಕೆ ಧುಮುಕಿಲ್ಲ. ಬಿಜೆಪಿ ನಾಯಕರಿಗೆ ತುಮಕೂರಿನಲ್ಲಿ ಟೆನ್ಷನ್ ತಂದಿಟ್ಟಿರೋದು ಕೂಡ ಇದೇ ವಿಚಾರ. ಮಾಧುಸ್ವಾಮಿಯವರಿಗೆ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಸಮಾಧಾನ ಇರಲಿಲ್ಲ. ಯಾಕಂದ್ರೆ ಖುದ್ದು ಮಾಧುಸ್ವಾಮಿಯವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅದಾದಂತಹ ನಂತರದಲ್ಲಿ ಮಾಧುಸ್ವಾಮಿಯವರ ಅಸಮಾಧಾನವನ್ನ ಶಮನ ಮಾಡುವಂತಹ ಪ್ರಯತ್ನಗಳು ನಡೆಯಿತು. ಬಟ್ ಆ ಪ್ರಯತ್ನಗಳು ಸಕ್ಸಸ್ ಆದ ಹಾಗೆ ಕಾಣಿಸಿಲ್ಲ. ಯಾಕಂದ್ರೆ ಸಕ್ಸಸ್ ಆಗಿದ್ರೆ ಖುದ್ದು ಮಾಧುಸ್ವಾಮಿಯವರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಅವರ ಪರವಾಗಿ ಪ್ರಚಾರದ ಅಖಾಡದಲ್ಲಿ ಕಾಣಿಸಿಕೊಳ್ತಾ ಇದ್ರು. ಅದು ನಡೆದಿಲ್ಲ. ಇದರ ಮಧ್ಯೆನೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮುದ್ದಹನುಮೇಗೌಡ ಅವರು ಏಕಾಏಕಿ ಇವತ್ತು ಜೆಸಿ ಮಾಧುಸ್ವಾಮಿಯವರ ಮನೆಗೆ ಭೇಟಿಯನ್ನ ಕೊಟ್ಟರು, ಹೂಗುಚ್ಚವನ್ನ ಕೊಟ್ಟು ಅವರಿಗೆ ವಿಶ್ ಅನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಉಭಯ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಆ ಕಾರಣಕ್ಕಾಗಿಯೇ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಭೇಟಿ ಕುತೂಹಲವನ್ನ ಕೆರಳಿಸ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.